ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂಯರ್ಸ್ಗೆ ಶುಭ ಸಂಜೆ. ಎಸ್, ಇವತ್ತು ನಾನು ನೀವೆಲ್ಲರೂ ನೋಡ್ತಾ ಇರೋ ಪ್ರಕಾರ ಎಲ್ಲರಿಗೂ ಗೊತ್ತಾಗಿರುತ್ತೆ ಒಂದೆಲ್ಗ. ಎಸ್, ಒಂದೆಲ್ಗದಿಂದ ತಂಬುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಬ್ರೈನ್ ಶಾರ್ಪನ್ ಮಾಡುತ್ತೆ, ಮೆಮೊರಿ ಪವರ್ ಕೂಡ ಹೆಚ್ಚುತ್ತೆ ಇದರಿಂದ. ಸೊ ಬನ್ನಿ ನೋಡೋಣ ಇದ್ರ ತಂಬುಳಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಇದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಚಟ್ನಿ ಥರನೂ ಮಾಡ್ಕೋಬೋದು, ಪ್ಲಸ್ ಅನ್ನಕ್ಕೆ ಕೂಡ ಹಾಕ್ಕೋಬೋದು, ಬೇಕಾದರೆ ಮುದ್ದೆಗೂ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು. ಮಕ್ಕಳಿಗಂತೂ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಫಸ್ಟು ನಾನು ಎಲ್ಲ ರೀತಿ ಒಂದೆಲ್ಗ ಸೊಪ್ಪನ್ನ ಕಿತ್ಕೊಂಡ್ಬಂದು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡೆ. ಸೊ ವಾಶ್ ಮಾಡಿದ್ಮೇಲೆ ಅದರಲ್ಲಿ ನೀರು ಇರಬಾರ್ದು, ಆ ರೀತಿ ಒಂದು ಸ್ವಲ್ಪ ನಾನು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡೆ, ಒಣಗಾಕಿಟ್ಕೊಂಡೆ. ತೊಳೆದ್ಮೇಲೆ ಎಲೆನೆಲ್ಲ ಈ ಥರ ನೆರಳಲ್ಲಿ ಸ್ವಲ್ಪ ಹಾಕ್ಕೊಂಡು ಒಂದು ಬಟ್ಟೆ ಮೇಲೆ ನಾನು ಇದನ್ನು ಹರಿವಿಟ್ಕೋತಾ ಇದ್ದೀನಿ, ಸೊ ದಟ್ ನೀರೆಲ್ಲ ಅದಕ್ಕೆ ಸೋರಿ ಡ್ರೈ ಆಗಲಿ ಅಂತ. ಅದು ನೀರೆಲ್ಲ ಹೋಗೋ ಅಷ್ಟೊತ್ತಿಗೆ ನಮಗೆ ಈ ತಂಬುಳಿಗೆ ಏನೇನು ಬೇಕು ಅಂತ ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ 2 ಹಸಿಮೆಣಸಿನ್ಕಾಯಿ, ಚೂರು ಶುಂಠಿ, ಜೀರಿಗೆ, ಮೆಣಸು, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ನಾನು ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಅದು ಒಂದೆಲ್ಗ ಸೊಪ್ಪೆಲ್ಲ ಸ್ವಲ್ಪ ನೀರು ಇಳ್ಕೊಂಡು ಸ್ವಲ್ಪ ಡ್ರೈ ಥರ ಆಗಿದೆ ನೋಡಿ. ಈ ಒಂದೆಲ್ಗ ಈ ಥರ ರೆಡಿ ಆಗಿದೆ. ಸೊ ಒಂಚೂರು ನೀರಿಲ್ಲದೆ ಇರೋ ಥರ ಸ್ವಲ್ಪ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ನಾನು ಒರೆಸಿ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡೆ. ಅದಕ್ಕೆ ಬೇಕಾಗಿರೋ ಸಾಮಾನುಗಳನ್ನ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ತೆಂಗಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಬೇಕಾದರೆ ತುರಿದು ಇಟ್ಕೋಬೋದು. ಜೀರಿಗೆ, ಮೆಣಸು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಶುಂಠಿ ಒಂದು ಸ್ವಲ್ಪ, ಆಮೇಲೆ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಅಷ್ಟೊತ್ತಿಗೆ ಈ ರೀತಿ ಡ್ರೈ ಆಗಿದೆ, ತಂಬುಳಿಗೆ ಸೊಪ್ಪು ಕೂಡ ರೆಡಿ ಆಗಿದೆ. ಅದನ್ನು ಸ್ವಲ್ಪ ನಾನು ಪ್ಯಾನಲ್ಲಿ ಹಾಕಿ ಚೂರು ಬಿಸಿ ಮಾಡ್ಕೋಬೇಕು ಅಷ್ಟೇ. ಸೊ ದಟ್ ನೀರು ಇನ್ನೂ ಇರೋದೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿದೆ, ಫುಲ್ಲು ಬೇಯಿಸ್ಕೊಂಡ್ರೆ ಅದರ ಸತ್ವ ಎಲ್ಲ ಹೊಟ್ಟೋಗುತ್ತೆ. ಜಸ್ಟ್ ಒಂಚೂರು ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ. ಬಿಸಿ ಮಾಡ್ಕೊಂಡ್ಮೇಲೆ ಅದು ಸ್ವಲ್ಪ ಬಾಡೋ ಥರ ನೋಡಿ, ಇಷ್ಟು ನಾನು ಇದನ್ನು ಹುರ್ಕೊಂಡು ಸ್ವಲ್ಪ ಹಸಿ ಥರನೇ ಇದ್ದಾಗಲೇ ನಾನು ಅದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಷ್ಟೇ ಆದರೆ ಸಾಕು. ಜಾರ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಕೂಲ್ ಆಗೋವರೆಗೂ ಅದನ್ನು ಹಾಗೆ ಬಿಡಬೇಕು. ಅಷ್ಟೊತ್ತಿಗೆ ಜೀರಿಗೆ, ಮೆಣಸನ್ನು ಇದನ್ನು ಅಷ್ಟೇ ತವದಲ್ಲಿ ಸ್ವಲ್ಪ ಹುರ್ಕೋಬೇಕು. ನಾನಿದು ಯಾವುದಕ್ಕೂ ಎಣ್ಣೆ ಹಾಕ್ಕೊಂಡಿಲ್ಲ, ಸೊ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಜೀರಿಗೆ ಮೆಣಸುನ ಡ್ರೈ ರೋಸ್ಟ್ ಮಾಡಿಕೊಂಡೆ. ತಿರ್ಗಾ ಅದೇ ಪ್ಯಾನಲ್ಲಿ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಟೇಸ್ಟ್ ಕೂಡ ಸೂಪರಾಗೇ ಇರುತ್ತೆ. ಈ ಥರ ಹಸಿದು ಹಾಕೋ ಬದಲು ಈ ಥರ ಬೇಕಾದರೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು. ಬೇಕಾದರೆ ನೀವು ಇದಕ್ಕೆ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು, ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ವಲ್ಪ ಬಿಸಿಯಾಗೋವರೆಗೂ ಹುರ್ಕೊಂಡು ನಾನು ಅದನ್ನು ಹಾಕ್ಕೊಂಡೆ ಜಾರ್ಗೆ. ಚೂರು ಶುಂಠಿ ಸಾಕು. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನಾನು. ನೀವು ಬೇಕಾದರೆ ತುರಿದಿರೋದು ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಕೂಲ್ ಮಾಡಿದ್ಮೇಲೆ ಮೊಸರು ಕೂಡ ಹಾಕೋತಾ ಇದ್ದೀನಿ ನಾನು. ನೀರು ಹಾಕಿ ರುಬ್ಕೋತಾ ಇಲ್ಲ, ಗಟ್ಟಿ ಮೊಸರನ್ನೇ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೀವು ಬೇಕಾದರೆ ಹುಳಿ ತಿಂತೀವಿ ಅಂದರೆ ಹುಳಿ ಮೊಸರು ಕೂಡ ಹಾಕ್ಕೋಬೋದು. ನಾನು ಸಿಹಿ ಮೊಸರನ್ನೇ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ ನೋಡಿ. ಅರ್ಧ ರುಬ್ಬದ್ಮೇಲೆ ತಿರ್ಗಾ ನಾನು ಮಿಕ್ಸ್ ಮಾಡಿಕೊಂಡು ಒಂಚೂರು ಅಗೇನ್ ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಮೊಸರು ಬೇಕು, ನೀರು ಹಾಕ್ಕೋತಾ ಇಲ್ಲ ನಾನು. ಮೊಸರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ರೌಂಡ್ ಗ್ರೈಂಡ್ ಮಾಡಿಕೊಂಡೆ ನೋಡಿ. ಈ ಹದಕ್ಕೆ ಫುಲ್ಲು ಪೇಸ್ಟ್ ಮಾಡ್ಕೋಬೇಕು, ಅಷ್ಟು ನುಣ್ಣಗೆ ಪೇಸ್ಟ್ ಆಗಿರಬೇಕು. ಚೆನ್ನಾಗಿ ಚಟ್ನಿಗಿನ್ನ 1 ರೌಂಡ್ ಜಾಸ್ತಿನೇ ಪೇಸ್ಟ್ ಆಗಿರಬೇಕು. ಅದಕ್ಕೆ ನಾನು ತಿರ್ಗಾ ಮೊಸರು ಎಷ್ಟು ಬೇಕೋ ಅಷ್ಟನ್ನು ಮೊಸರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಚಟ್ನಿ ಥರನೇ ನೀವು ಟೇಸ್ಟ್ ಮಾಡ್ಬೋದು, ಬೇಕು ಅಂದರೆ ಮೊಸರನ್ನ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ಸೊ ಇಲ್ಲಿಗೆ ಒಂದೆಲ್ಗ ತಂಬುಳಿ ರೆಡಿ ಆಯಿತು. ಇದಕ್ಕೆ ಘಮ ಘಮ ಅಂತ ಇಂಗಿನ ಒಗ್ಗರಣೆ ಕೊಟ್ಬಿಟ್ರೆ ತಂಬುಳಿ ರೆಡಿ.
ಸೊ ನೋಡಿ ಎಣ್ಣೆ ಕಾದಿತ್ತು, ಅದಕ್ಕೆ ಹಿಂಗೆ ಕೂಡ ಹಾಕಿದ್ದೆ ನಾನು, ಸಾಸಿವೆ ಹಾಕ್ಕೊಂಡೆ. ಸೊ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಒಣಮೆಣಸಿನ್ಕಾಯಿ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹಿಂಗು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಅದು ಚಿಟ್ಟದ ಮೇಲೆ ನಾವು ತಂಬುಳಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಒಂದೆಲ್ಗ ತಂಬುಳಿ ರೆಡಿ ಆಗುತ್ತೆ. ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಬ್ರೈನ್ ಶಾರ್ಪನ್ ಮಾಡುತ್ತೆ, ಮೆಮೊರಿ ಪವರ್ ಹೆಚ್ಚುತ್ತೆ. ಸೊ ಇಲ್ಲಿಗೆ ಒಂದೆಲ್ಗ ತಂಬುಳಿ ರೆಡಿ. ನೀವು ಮಾಡಿ ನಿಮ್ಮ ಮನೇಲಿ ಮಕ್ಳಿಗೂ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮನೇಲಿ ಟ್ರೈ ಮಾಡ್ತೀರಲ್ಲ ನೋಡಿ, ಒಂದೆಲ್ಗ ತಂಬುಳಿ ರೆಡಿ ಟು ಈಟ್. ಇದು ಅನ್ನದ ಜೊತೆ ಮತ್ತು ದೋಸೆ ಇಡ್ಲಿ ಜೊತೆ ಟೇಸ್ಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಕೂಡ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಆಲ್ವೇಸ್ ಬಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ. ನೀವು ಯಾರು ಹೆಲ್ದಿಯಾಗಿರಬೇಕು ಅಂತ ಬಯಸ್ತೀರೋ ಅವ್ರಿಗೂ ಈ ವ್ಲಾಗ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.